ನಮಸ್ಕಾರ. ನಾನು ನಿಮ್ಮ ಅನುಷಿತ್ ದೇವರನವದ್ಗಿ. ಅನುಷಿತ್ ಪೊಲಿಟಿ ಕ್ಲಾಸಸ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ನಡೆದಿರ್ತಕ್ಕಂಥ ರಾಜ್ಯಶಾಸ್ತ್ರ ಪರೀಕ್ಷೆಯ ಉತ್ತರಗಳನ್ನು ನಾವು ತಿಳಿದುಕೊಳ್ಳೋಣ. ರಾಜ್ಯಶಾಸ್ತ್ರದ ಮೂರನೇ ಪರೀಕ್ಷೆ ಏನೈತಲ್ಲ, ಈ ಮೂರನೇ ಪರೀಕ್ಷೆಯ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಬಹು ಆಯ್ಕೆ ಪ್ರಶ್ನೆಗಳಾಗಿರಬಹುದು, ಬಿಟ್ಟ ಸ್ಥಳ ಪ್ರಶ್ನೆಗಳಾಗಿರಬಹುದು, ಹೊಂದಿಸಿ ಬರೆಯಿರಿ ಪ್ರಶ್ನೆಗಳಾಗಿರಬಹುದು, 1 ಅಂಕದ ಪ್ರಶ್ನೆಗಳಾಗಿರಬಹುದು ಮತ್ತು 2 ಅಂಕದ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾಗ ಏನಲ್ಲಿ ಬರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳ ಬಗ್ಗೆ ನಾವು ಮೊದಲನೇದಾಗಿ ತಿಳಿದುಕೊಳ್ಳೋಣ. ಭಾಗ ಏನಲ್ಲಿ ಬರ್ತಕ್ಕಂಥ ಬಹು ಆಯ್ಕೆಯ ಪ್ರಶ್ನೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೊದಲನೇ ಪ್ರಶ್ನೆ ನಾವು ನೋಡುವುದಾದರೆ, ಆಪರೇಷನ್ ಪೋಲೋ ಈ ಕೆಳಕಂಡಿರುವುದಕ್ಕೆ ಸಂಬಂಧಿಸಿದೆ ಎಂದು. ಆಪರೇಷನ್ ಪೋಲೋ ಈ ಕೆಳಕಂಡಿರುವುದಕ್ಕೆ ಸಂಬಂಧಿಸಿದೆ. ಎ ಆಯ್ಕೆ ಪಂಜಾಬನ ವಿಭಜನೆ ಆಗಿರಬಹುದು, ಬಿ ಆಯ್ಕೆ ಕಾಶ್ಮೀರದ ವಿಲೀನ, ಸಿ ಆಯ್ಕೆ ಜುನಾಗಢ ವಿಲೀನ, ಡಿ ಆಯ್ಕೆ ಹೈದರಾಬಾದ್ ವಿಲೀನ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ಅಂತ ಡಿ ಆಯ್ಕೆ ಏನೈತಲ್ಲ ಅಂದ್ರೆ ಹೈದರಾಬಾದ್ ವಿಲೀನ. ಯಾವ ವಿಲೀನ? ಹೈದರಾಬಾದ್ ವಿಲೀನ. ಇದು ಆಪರೇಷನ್ ಪೋಲೋಗೆ ಸಂಬಂಧಪಟ್ಟಿದೆ. ಯಾವ ಪೋಲೋಗೆ ಸಂಬಂಧಪಟ್ಟಿದೆ? ಆಪರೇಷನ್ ಪೋಲೋಗೆ. ಯಾವ ಸಂಸ್ಥಾನ? ಹೈದರಾಬಾದಿನ ಸಂಸ್ಥಾನ. ಇನ್ನು ಎರಡನೇ ಆಯ್ಕೆ ನಾವು ನೋಡುವುದಾದರೆ, ಎರಡನೇ ಪ್ರಶ್ನೆ ನಾವು ನೋಡುವುದಾದರೆ, ಭಾರತದ ಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರು. ಭಾರತದ ಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರು ಯಾರಂತ ಪ್ರಶ್ನೆ ಕೇಳಲಾಗಿದೆ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ಅಂತ ನೋಡಿದರೆ, ಟಿ.ಎನ್. ಶೇಷನ್. ಯಾವ ಶೇಷನ್? ಟಿ.ಎನ್. ಶೇಷನ್. ನೆಕ್ಸ್ಟ್ ಬಿ ಆಯ್ಕೆ ಯಾವ ಗಿಲ್ಲ? ಎಂ.ಎಸ್. ಗಿಲ್. ನೆಕ್ಸ್ಟ್ ಸಿ ಆಯ್ಕೆ ಸುಕುಮಾರ್ ಸೇನ್. ಯಾವ ಸೇನ್? ಸುಕುಮಾರ್ ಸೇನ್. ಇನ್ನು ಡಿ ಆಯ್ಕೆ ವಿ.ಎಸ್. ಸಂಪತ್. ಯಾವ ಸಂಪತ್ತ? ವಿ.ಎಸ್. ಸಂಪತ್ತ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ಅಂತ ನೋಡಿದರೆ ಸಿ ಆಯ್ಕೆ ಏನೈತಲ್ಲ ಅಂದ್ರೆ ಸುಕುಮಾರ್ ಸೇನ್. ಯಾವ ಸೇನ್? ಸುಕುಮಾರ್ ಸೇನ್. ಇದು ಸರಿಯಾದ ಆಯ್ಕೆಯಾಗಿದೆ. ಭಾರತದ ಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರು ಯಾರಂತ ಪ್ರಶ್ನೆ ಮಾಡಿದರೆ ಸುಕುಮಾರ್ ಸೇನ್. ಇನ್ನು ಪ್ರಸ್ತುತ ಯಾರಂತ ಕೇಳಿದರೆ ಜ್ಞಾನೇಶ್ ಕುಮಾರ್. ಯಾವ ಕುಮಾರ? ಜ್ಞಾನೇಶ್ ಕುಮಾರ್. ಇವರೇನಪ್ಪ ಅಂದರೆ ಭಾರತ ಚುನಾವಣಾ ಆಯೋಗದ ಪ್ರಸ್ತುತ ಮುಖ್ಯ ಆಯುಕ್ತರಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರು ಸುಕುಮಾರ್ ಸೇನ್, ಪ್ರಸ್ತುತ ಚುನಾವಣಾ ಆಯುಕ್ತರು ಜ್ಞಾನೇಶ್ ಕುಮಾರ್. ಯಾವ ಕುಮಾರ? ಜ್ಞಾನೇಶ್ ಕುಮಾರ್. ನೆಕ್ಸ್ಟ್ ಮೂರನೇ ಪ್ರಶ್ನೆ ನಾವು ನೋಡುವುದಾದರೆ, ಅಕ್ಷರ ಕ್ರಾಂತಿ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು. ಯಾವ ಕ್ರಾಂತಿ? ಅಕ್ಷರ ಕ್ರಾಂತಿ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾರು? ಅಕ್ಷರ ಕ್ರಾಂತಿಯ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದರು ಅಂತ ನೋಡುವುದಾದರೆ ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ಅಂತ ನೋಡುವುದಾದರೆ, ಮೊದಲನೇ ಆಯ್ಕೆ ಅಂದ್ರೆ ಎ ಆಯ್ಕೆ ನಾರಾಯಣ್ ಗುರು. ನೆಕ್ಸ್ಟ್ ಬಿ ಆಯ್ಕೆ ಜ್ಯೋತಿಬಾ ಫುಲೆ. ನೆಕ್ಸ್ಟ್ ಸಿ ಆಯ್ಕೆ ಸಯ್ಯಾಜಿರಾವ್ ಗಾಯಕ್ವಾಡ. ಡಿ ಆಯ್ಕೆ ಸಾಹು ಮಹಾರಾಜ್. ಈ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತ ನೋಡಿದರೆ ಬಿ ಆಯ್ಕೆ ಏನೈತಲ್ಲ ಅಂದ್ರೆ ಜ್ಯೋತಿಬಾ ಫುಲೆಯವರು. ಯಾವ ಫುಲೆಯವರು? ಜ್ಯೋತಿಬಾ ಫುಲೆಯವರು. ಸಾವಿತ್ರಿಬಾಯಿ ಫುಲೆಯವರ ಗಂಡನಾಗಿರ್ತಕ್ಕಂಥ ಜ್ಯೋತಿಬಾ ಫುಲೆಯವರು 1838ರಲ್ಲಿ ಎಂಥ 38 1838
38ರಲ್ಲಿ ಅಕ್ಷರ ಕ್ರಾಂತಿಯ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದರು. ಯಾವ ಕ್ರಾಂತಿಯ ಪರಿಕಲ್ಪನೆ? ಅಕ್ಷರ ಕ್ರಾಂತಿಯ ಪರಿಕಲ್ಪನೆ. ಯಾರು ಪ್ರತಿಪಾದಿಸಿದರು? ಜ್ಯೋತಿಬಾ ಫುಲೆಯವರು. ಯಾವಾಗ ಪ್ರತಿಪಾದಿಸಿದರು? 1838ರಲ್ಲಿ. ನೆಕ್ಸ್ಟ್ ನೋಡುವುದಾದರೆ 4ನೇ ಪ್ರಶ್ನೆ ಯಾವುದು? ನೋಡುವುದಾದರೆ ಸಿರಿಯಾ ಈ ದೇಶದಿಂದ ಸ್ವಾತಂತ್ರ್ಯ ಪಡೆಯಿತು. ಸಿರಿಯಾ ಅನ್ನುವಂಥ ರಾಷ್ಟ್ರ ಯಾವ ರಾಷ್ಟ್ರ? ಸಿರಿಯಾ ಅನ್ನುವಂಥ ರಾಷ್ಟ್ರ ಈ ದೇಶದಿಂದ ಸ್ವಾತಂತ್ರ್ಯ ಪಡೆಯಿತು. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ಅಂತ ನೋಡಿದರೆ, ಎ ಆಯ್ಕೆ ಫ್ರಾನ್ಸ್, ಬಿ ಆಯ್ಕೆ ಅಮೇರಿಕಾ, ಸಿ ಆಯ್ಕೆ ಬ್ರಿಟನ್, ಡಿ ಆಯ್ಕೆ ರಷ್ಯಾ. ಈ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದಂದ್ರೆ ಎ ಆಯ್ಕೆ ಏನೈತಲ್ಲ, ಅಂದ್ರೆ ಈ ಫ್ರಾನ್ಸ್ ಏನೈತಲ್ಲ, ಇದು ಸರಿಯಾದ ಆಯ್ಕೆಯಾಗಿದೆ. ಸಿರಿಯಾ ಅನ್ನುವಂಥ ರಾಷ್ಟ್ರ ಫ್ರಾನ್ಸ್ ದೇಶದಿಂದ ಸ್ವಾತಂತ್ರ್ಯವನ್ನು ಪಡೆದಿರ್ತಕ್ಕಂಥ ರಾಷ್ಟ್ರ. ಯಾವ ರಾಷ್ಟ್ರದಿಂದ ಸ್ವಾತಂತ್ರ್ಯವನ್ನು ಪಡೆಯಿತು? ಫ್ರಾನ್ಸ್ ಅನ್ನುವಂಥ ರಾಷ್ಟ್ರದಿಂದ. ಸಿರಿಯಾ ಅನ್ನುವಂಥ ರಾಷ್ಟ್ರ ಏನೈತಲ್ಲ, ಈ ರಾಷ್ಟ್ರ ಫ್ರಾನ್ಸ್ ಅನ್ನುವಂಥ ರಾಷ್ಟ್ರದಿಂದ ಸ್ವಾತಂತ್ರ್ಯವನ್ನು ಪಡೆಯಿತು. ಇನ್ನು 5ನೇ ಪ್ರಶ್ನೆ ನಾವು ನೋಡುವುದಾದರೆ, ವಿಶ್ವಸಂಸ್ಥೆಯಲ್ಲಿ ವಿಟೋ ಅಧಿಕಾರ ಚಲಾಯಿಸುವ ದೇಶ. ವಿಶ್ವಸಂಸ್ಥೆಯಲ್ಲಿ ಯಾವ ಸಂಸ್ಥೆಯಲ್ಲಿ? ವಿಶ್ವಸಂಸ್ಥೆಯಲ್ಲಿ ವಿಟೋ ಅಧಿಕಾರ ಚಲಾಯಿಸುವ ದೇಶ. ಇಲ್ಲಿ ರೋಮನ್ ಅಂಕಿ 1 ಭಾರತ ಅಂತ ಕೊಡಲಾಗಿದೆ, ರೋಮನ್ ಅಂಕಿ 2 ಪಾಕಿಸ್ತಾನ ಅಂತ ಕೊಡಲಾಗಿದೆ, ರೋಮನ್ ಅಂಕಿ 3 ಅಮೇರಿಕಾ ಅಂತ ಕೊಡಲಾಗಿದೆ, ರೋಮನ್ ಅಂಕಿ 4 ಚೀನಾ ಅಂತ ಕೊಡಲಾಗಿದೆ. ಈ 4 ಆಯ್ಕೆಗಳಲ್ಲಿ ಅಂದ್ರೆ ಯಾವ ಯಾವ ರಾಷ್ಟ್ರಗಳು ವಿಶ್ವಸಂಸ್ಥೆಯ ವಿಟೋ ಅಧಿಕಾರವನ್ನು ಚಲಾಯಿಸುವಂತ ರಾಷ್ಟ್ರಗಳಾಗಿವೆ ಅಂತ ನೋಡಿದರೆ, ಎ ಆಯ್ಕೆ ಅಂದ್ರೆ ಎ ಆಯ್ಕೆ ಏನ್ ಹೇಳ್ತೈತಿ? ರೋಮನ್ ಅಂಕಿ 1 ಮತ್ತು 4 ಅಂದ್ರೆ ಭಾರತ ರಾಷ್ಟ್ರ ಏನಪ್ಪಾ ಅಂದ್ರೆ ವಿಟೋ ಅಧಿಕಾರ ಹೊಂದಿಲ್ಲ. ಚೀನಾ ಏನಂದ್ರೆ ವಿಟೋ ಅಧಿಕಾರ ಹೊಂದೈತಿ. ಇದು ತಪ್ಪಾದ ಆಯ್ಕೆಯಾಗಿದೆ. ನೆಕ್ಸ್ಟ್ ಬಿ ಆಯ್ಕೆ ಅಂದ್ರೆ ಬಿ ಆಯ್ಕೆ ಏನು ಹೇಳಕತ್ತಿದ್? ರೋಮನ್ ಅಂಕಿ 2 ಪಾಕಿಸ್ತಾನ ಅಂತ ಹೇಳ್ತೈತಿ. ಇದು ಏನಪ್ಪಾ ಅಂದ್ರೆ ಇದು ಸಹಿತ ವಿಟೋ ಅಧಿಕಾರ ಹೊಂದಿಲ್ಲ. ನೆಕ್ಸ್ಟ್ ಸಿ ಆಯ್ಕೆ ಅಮೇರಿಕಾ, ಇದು ವಿಟೋ ಅಧಿಕಾರ ಹೊಂದೈತಿ. ಅಂದ್ರೆ ಇಲ್ಲೇನು ಕೊಟ್ಟಾರ? ಇಲ್ಲಿ ರೋಮನ್ ಅಂಕಿ 2 ಕೊಟ್ರ, ಇದು ಏನೈತಿ? ತಪ್ಪೈತಿ. ನೆಕ್ಸ್ಟ್ ಅಮೇರಿಕಾ ಒಂದೇ ಕೊಟ್ಟಾರ. ಸಿ ಅಂದ್ರೆ ರೋಮನ್ ಅಂಕಿ 3 ಏನೈತಲ್ಲ ಒಂದೇ ಕೊಟ್ಟಾರ. ನೆಕ್ಸ್ಟ್ ಇಲ್ಲೇನು ಕೊಟ್ಟಾರ ನೋಡ್ರಿ, ಡಿ ಆಯ್ಕೆ ಒಳಗ ರೋಮನ್ ಅಂಕಿ 3 ಅಂದ್ರ ಈ ವಿಶ್ವಸಂಸ್ಥೆಯಲ್ಲಿ ವಿಟೋ ಅಧಿಕಾರವನ್ನು ಯಾವ ಯಾವ ರಾಷ್ಟ್ರಗಳು ಚಲಾಯಿಸುತ್ತವೆ ಅಂದರೆ ಅಮೇರಿಕ ರಾಷ್ಟ್ರವು ಚಲಾಯಿಸುತ್ತದೆ ಮತ್ತು ಚೀನಾ ರಾಷ್ಟ್ರವು ಸಹಿತ ಚಲಾಯಿಸುತ್ತದೆ. ವಿಟೋ ಅಧಿಕಾರವನ್ನು ಚಲಾಯಿಸುವಂಥ ರಾಷ್ಟ್ರಗಳು ಯಾವುವು ಅಂದರೆ ಅಮೇರಿಕ ಆಗಿರಬಹುದು, ಚೀನಾ ಆಗಿರಬಹುದು, ನೆಕ್ಸ್ಟ್ ರಷ್ಯಾ ಆಗಿರಬಹುದು, ನೆಕ್ಸ್ಟ್ ಫ್ರಾನ್ಸ್ ಆಗಿರಬಹುದು, ನೆಕ್ಸ್ಟ್ ಬ್ರಿಟನ್ ಆಗಿರಬಹುದು. ಯಾವ ಯಾವ ರಾಷ್ಟ್ರಗಳು ವಿಟೋ ಅಧಿಕಾರವನ್ನು ಹೊಂದಿವೆ ಅಂದರೆ ಅಮೇರಿಕ ಆಗಿರಬಹುದು, ರಷ್ಯಾ ಆಗಿರಬಹುದು, ನೆಕ್ಸ್ಟ್ ಫ್ರಾನ್ಸ್ ಆಗಿರಬಹುದು, ನೆಕ್ಸ್ಟ್ ಬ್ರಿಟನ್ ಆಗಿರಬಹುದು, ನೆಕ್ಸ್ಟ್ ಚೀನಾ ಆಗಿರಬಹುದು. ಈ 5 ರಾಷ್ಟ್ರಗಳು, ಎಷ್ಟು ರಾಷ್ಟ್ರಗಳು? 5 ರಾಷ್ಟ್ರಗಳು ವಿಶ್ವಸಂಸ್ಥೆಯಲ್ಲಿ ವಿಟೋ ಅಧಿಕಾರವನ್ನು ಚಲಾಯಿಸುವಂಥ ದೇಶ. ಭಾರತವು ಇನ್ನೂ ವಿಟೋ ಅಧಿಕಾರ ಹೊಂದಿಲ್ಲ, ಪಾಕಿಸ್ತಾನವು ಇನ್ನೂ ವಿಟೋ ಅಧಿಕಾರ ಹೊಂದಿಲ್ಲ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ಅಂದರೆ ಡಿ ಆಯ್ಕೆ ಏನೈತಲ್ಲ ಇದು ಸರಿಯಾದ ಆಯ್ಕೆಯಾಗಿದೆ. ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ? ಡಿ ಆಯ್ಕೆ ಏನೈತಲ್ಲ ಇದು ಸರಿಯಾದ ಆಯ್ಕೆಯಾಗಿದೆ. ಇನ್ನು ನೆಕ್ಸ್ಟ್ ಬಿಟ್ಟ ಸ್ಥಳ ಪ್ರಶ್ನೆಗಳ ಬಗ್ಗೆ ನಾವು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಅಂತ ಕೇಳಲಾಗಿದೆ. ಪಂಜಾಬನ್ನು ಅಂದ್ರೆ 6ನೇ ಪ್ರಶ್ನೆ ಯಾವುದಂದ್ರೆ ಪಂಜಾಬನ್ನು ಡ್ಯಾಶ್ ಡ್ಯಾಶ್ ರಲ್ಲಿ ವಿಭಜಿಸಲಾಯಿತು. ಪಂಜಾಬನ್ನು ಡ್ಯಾಶ್ ಡ್ಯಾಶ್ ರಲ್ಲಿ ವಿಭಜನೆ ಮಾಡಲಾಯಿತು ಅಂತ ಪ್ರಶ್ನೆ ಕೇಳಲಾಗಿದೆ. ಪಂಜಾಬ್ ಅನ್ನುವಂಥ ರಾಜ್ಯ ಏನೈತಲ್ಲ, ಪ್ರಾಂತ್ಯ ಏನೈತಲ್ಲ, ಇದು ಯಾವಾಗ ವಿಭಜನೆ ಮಾಡಲಾಯಿತು ಅಂದರೆ 1966
66ರಲ್ಲಿ ಎಂಥ 66 1966ರಲ್ಲಿ ಈ ಪಂಜಾಬ್ ಅನ್ನುವಂಥ ರಾಜ್ಯ ವಿಭಜನೆ ಮಾಡಲಾಯಿತು. ಇನ್ನು 7ನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ ರವರು ಜಿಲ್ಲಾಡಳಿತದ ಮುಖ್ಯಸ್ಥರು. ಡ್ಯಾಶ್ ಡ್ಯಾಶ್ ರವರು ಜಿಲ್ಲಾಡಳಿತದ ಮುಖ್ಯಸ್ಥರು. ಅಂದ್ರೆ ಜಿಲ್ಲಾಧಿಕಾರಿಯವರು. ಯಾವ ಅಧಿಕಾರಿಯವರು? ಜಿಲ್ಲಾಧಿಕಾರಿಯವರು ಜಿಲ್ಲಾಡಳಿತದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಣೆ ಮಾಡುತ್ತಾರೆ. 7ನೇ ಪ್ರಶ್ನೆಗೆ ಉತ್ತರ ಯಾವುದು? ಜಿಲ್ಲಾಧಿಕಾರಿ. ಯಾವ ಅಧಿಕಾರಿ? ಜಿಲ್ಲಾಧಿಕಾರಿ. ಇನ್ನು ನೆಕ್ಸ್ಟ್ 8ನೇ ಪ್ರಶ್ನೆ, ಸಾಲು ಮರದ ತಿಮ್ಮಕ್ಕ ಡ್ಯಾಶ್ ಡ್ಯಾಶ್ ಜಿಲ್ಲೆಗೆ ಸೇರಿದವರು. ಯಾವ ತಿಮ್ಮಕ್ಕ? ಸಾಲು ಮರದ ತಿಮ್ಮಕ್ಕ ಡ್ಯಾಶ್ ಡ್ಯಾಶ್ ಜಿಲ್ಲೆಗೆ ಸೇರಿದವರು ಅಂತ ಕೊಡಲಾಗಿದೆ. ಇಲ್ಲಿ 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರೆ ರಾಮನಗರ ಜಿಲ್ಲೆಗೆ ಸೇರಿದವರು. ಯಾವ ಜಿಲ್ಲೆಗೆ ಸೇರಿದವರು? ರಾಮನಗರ ಜಿಲ್ಲೆಗೆ. ಯಾರು? ಸಾಲು ಮರದ ತಿಮ್ಮಕ್ಕನವರು. ಸಾಲು ಮರದ ತಿಮ್ಮಕ್ಕನವರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ಲು ಗ್ರಾಮದವರು. ಯಾವ ಗ್ರಾಮದವರು? ಹುಲಿಕಲ್ಲು ಗ್ರಾಮದವರು. ಇನ್ನು 9ನೇ ಪ್ರಶ್ನೆಗೆ ನೋಡುವುದಾದರೆ, ಡ್ಯಾಶ್ ಡ್ಯಾಶ್ ರವರು ಭ್ರಷ್ಟಾಚಾರದ ವಿರುದ್ಧ ಭಾರತ ಆಂದೋಲನವನ್ನು ಮುನ್ನಡೆಸಿದರು ಅಂತ ಪ್ರಶ್ನೆ ಮಾಡಲಾಗಿದೆ. 9ನೇ ಪ್ರಶ್ನೆ ಏನು ಕೇಳಲಾಗಿದೆ? ಡ್ಯಾಶ್ ಡ್ಯಾಶ್ ರವರು ಭ್ರಷ್ಟಾಚಾರದ ವಿರುದ್ಧ ಭಾರತ ಆಂದೋಲನವನ್ನು ಮುನ್ನಡೆಸಿದರು. ಅಂದ್ರೆ ಈ ಭ್ರಷ್ಟಾಚಾರದ ವಿರುದ್ಧ ಭಾರತ ಎಂಬ ಚಳವಳಿಯನ್ನು ಯಾರು ಆರಂಭ ಮಾಡ್ತಾರೆ ಅಂದರೆ ಅಣ್ಣಾ ಹಜಾರೆ ಅವರು. ಯಾವ ಹಜಾರೆ ಅವರು? ಅಣ್ಣಾ ಹಜಾರೆ ಅವರು. ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ತತ್ವದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಅಣ್ಣಾ ಹಜಾರೆ ಅವರು 2011ರಲ್ಲಿ 2011ರಲ್ಲಿ ಅಣ್ಣಾ ಹಜಾರೆ ಅವರು ಭ್ರಷ್ಟಾಚಾರದ ವಿರುದ್ಧ ಭಾರತ ಆಂದೋಲನವನ್ನು ಮುನ್ನಡೆಸಿಕೊಂಡು ಹೋಗುತ್ತಾರೆ. 9ನೇ ಪ್ರಶ್ನೆಗೆ ಉತ್ತರ ಯಾವುದಪ್ಪ ಅಂದರೆ ಅಣ್ಣಾ ಹಜಾರೆ. ಅಣ್ಣಾ ಹಜಾರೆ. ಇನ್ನು ನೆಕ್ಸ್ಟ್ 10ನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ ರಲ್ಲಿ ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರವಾಗಿತ್ತು. ಡ್ಯಾಶ್ ಡ್ಯಾಶ್ ರಲ್ಲಿ ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರವಾಯಿತು. ಅಂದರೆ ಈ ದಕ್ಷಿಣ ಆಫ್ರಿಕಾ ರಾಷ್ಟ್ರ ಏನೈತಲ್ಲ, ಈ ರಾಷ್ಟ್ರ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರ ಯಾವಾಗ ಆಯಿತು ಅಂದರೆ 2010ರಲ್ಲಿ. ಎಂಥ 10? 2010ರಲ್ಲಿ. ಯಾವ ರಾಷ್ಟ್ರ? ದಕ್ಷಿಣ ಆಫ್ರಿಕಾ ರಾಷ್ಟ್ರ. ಯಾವ ರಾಷ್ಟ್ರ? ದಕ್ಷಿಣ ಆಫ್ರಿಕಾ ರಾಷ್ಟ್ರ ಏನೈತಲ್ಲ, ಈ ದಕ್ಷಿಣ ಆಫ್ರಿಕಾ ರಾಷ್ಟ್ರ 2010 ಡಿಸೆಂಬರ್ 24ರಂದು. ಎಂಥ 24? ಡಿಸೆಂಬರ್ 24ರಂದು ದಕ್ಷಿಣ ಆಫ್ರಿಕಾ ರಾಷ್ಟ್ರ ಏನೈತಲ್ಲ, ಈ ರಾಷ್ಟ್ರ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರವಾಗಿ ಹೊರಹೊಮ್ಮಿತ್ತು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವುದಂದ್ರೆ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಯಾವ ಪ್ರಶ್ನೆಗಳು? ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ರೋಮನ್ ಅಂಕಿ 3. ಕಾಂಗ್ರೆಸ್ನ ಸ್ಥಾಪಕರು ಯಾರಂತ ಕೇಳಲಾಗಿದೆ. ಕಾಂಗ್ರೆಸ್ ಪಕ್ಷವನ್ನು ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನೈತಲ್ಲ, ಈ ಪಕ್ಷ ಯಾರು ಸ್ಥಾಪನೆ ಮಾಡ್ತಾರಂದ್ರೆ ನಮ್ಮ ಎ.ಓ. ಹ್ಯೂಮ್ ರವರು ಸ್ಥಾಪನೆ ಮಾಡ್ತಾರ. ಯಾವ ಹ್ಯೂಮ್ ರವರು ಸ್ಥಾಪನೆ ಮಾಡ್ತಾರ? ಎ.ಓ. ಹ್ಯೂಮ್ ರವರು ಸ್ಥಾಪನೆ ಮಾಡ್ತಾರ. ಯಾವಾಗ ಸ್ಥಾಪನೆ ಮಾಡಲಾಗುತ್ತದೆ ಅಂದರೆ 1885 ಡಿಸೆಂಬರ್ 28ರಂದು. ಎಂಥ 28? ಡಿಸೆಂಬರ್ 28ರಂದು ಈ ಕಾಂಗ್ರೆಸ್ ಪಕ್ಷ ಏನೈತಲ್ಲ ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನೈತಲ್ಲ, ಈ ಪಕ್ಷವನ್ನು ಎ.ಓ. ಹ್ಯೂಮ್ ಅನ್ನುವಂಥ ವ್ಯಕ್ತಿ ಸ್ಥಾಪನೆ ಮಾಡ್ತಾನೆ. ಇನ್ನು ರಾಜ್ಯ ಸೇವೆಗೆ ಉದಾಹರಣೆ. ಯಾವ ಸೇವೆಗೆ ಉದಾಹರಣೆ? ರಾಜ್ಯ ಸೇವೆಗೆ ಉದಾಹರಣೆ. ರಾಜ್ಯ ಸೇವೆಗೆ ಉದಾಹರಣೆ ಯಾವುದಂದ್ರೆ KAS ಅಂದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಏನೈತಲ್ಲ, ಈ ರಾಜ್ಯ ಸೇವೆಗೆ ಉದಾಹರಣೆಯಾಗಿದೆ. ಯಾವ ಸೇವೆಗೆ ಉದಾಹರಣೆಯಾಗಿದೆ?
ರಾಜ್ಯ ಸೇವೆಗೆ ಉದಾಹರಣೆಯಾಗಿದೆ. ಇನ್ನು ಭಯೋತ್ಪಾದನೆ ಸಂಘಟನೆ, ಈ ಸಿ ಆಯ್ಕೆಗೆ ಏನೈತಲ್ಲ ಯಾವ ಆಯ್ಕೆ ಸರಿಯಾಗಿ ಅಂದರೆ ಯಾವ ಆಯ್ಕೆ ಸರಿಯಾದ ಆಯ್ಕೆ ಆಗಿದೆಯಪ್ಪ ಅಂದರೆ ಯಾವುದು ಹೊಂದಿಕೆ ಆಗಿದೆಪ್ಪ ಅಂದ್ರೆ ಇದು ಮೊದಲನೇ ಹೊಂದಿಕೆ ಏನೈತಲ್ಲ ಇದು ಸರಿಯಾದ ಹೊಂದಿಕೆಯಾಗಿದೆ. ಇಲ್ಲೇನಪ್ಪ ಅಂದ್ರೆ LTTE ಅಂತ ಕೊಡಲಾಗಿದೆ. ಅಂದ್ರೆ ಏನಪ್ಪ ಅಂದ್ರೆ ಲಿಬ್ರೇಷನ್ LTTE ಅಂದ್ರೆ ಲಿಬ್ರೇಷನ್ ಟೈಗರ್ಸ್ ಆಫ್ ತಮಿಳು ಇಳಂ. ಈ LTTE ಅಂದ್ರೆ ಏನಪ್ಪಾ ಅಂದ್ರೆ ಲಿಬ್ರೇಷನ್ ಟೈಗರ್ಸ್ ಆಫ್ ತಮಿಳು ಇಳಂ ಎಂದು ಕರೆಯಲಾಗುವುದು. ಅಂದ್ರೆ ಏನಪ್ಪಾ ಅಂದ್ರೆ ಈ ಭಯೋತ್ಪಾದನೆ ಸಂಘಟನೆಗೆ ಹೊಂದಿಕೆಯಾಗುವುದು ಯಾವುದಪ್ಪ ಅಂದ್ರೆ LTTE ಅಂದ್ರೆ ಲಿಬ್ರೇಷನ್ ಟೈಗರ್ಸ್ ಆಫ್ ತಮಿಳು ಇಳಂ ಅನ್ನುವಂಥದ್ದು ಏನೈತಲ್ಲ ಇದು ಸರಿಯಾದ ಹೊಂದಿಕೆಯಾಗುತ್ತದೆ ಅಂತ ಹೇಳಬಹುದು. ಇನ್ನು ತಾಲಿಬಾನಕ್ಕೆ ಯಾವುದು ಸರಿಯಾದ ಹೊಂದಿಕೆಯಾಗಿದೆಪ್ಪ ಅಂದ್ರೆ ಎರಡನೇದೇನೈತಲ್ಲ ಅಂದ್ರೆ ಅಫ್ಘಾನಿಸ್ತಾನ ಏನೈತಲ್ಲ ಇದು ಸರಿಯಾದ ಹೊಂದಿಕೆಯಾಗಿದೆ. ಕಾಂಗ್ರೆಸ್ಗೆ ಹೊಂದಿಕೆ ಸರಿಯಾದ ಅಂದ್ರೆ ಕಾಂಗ್ರೆಸ್ಗೆ ಹೊಂದಿಸುವುದು ಯಾವುದು AOHUM, ರಾಜ್ಯ ಸೇವೆಗೆ KAS, ಭಯೋತ್ಪಾದನೆಗೆ ಲಿಬ್ರೇಷನ್ ಟೈಗರ್ಸ್ ಆಫ್ ತಮಿಳು ಇಳಂ, ನೆಕ್ಸ್ಟ್ ತಾಲಿಬಾನಕ್ಕೆ ಅಫ್ಘಾನಿಸ್ತಾನ್. ಇನ್ನು ಮಿಲಿಟರಿ ಮೈತ್ರಿಕೂಟಕ್ಕೆ ಮೂರನೇ ಆಯ್ಕೆ ಏನೈತಲ್ಲ ಇದು ಸರಿಯಾದ ಹೊಂದಿಕೆಯಾಗುತ್ತದೆ. ಅಂದ್ರೆ ಮಿಲಿಟರಿ ಮೈತ್ರಿಕೂಟ ನ್ಯಾಟೋ ಅಂತ ಏನು ಕರೆಯಲಾಗುತ್ತದಲ್ಲ ಈ ನ್ಯಾಟೋ ಸರಿಯಾದ ಆಯ್ಕೆಯಾಗಿದೆ. ನ್ಯಾಟೋ ಆಗಿರಬಹುದು, ಸಿಟೋ ಆಗಿರಬಹುದು, ಸೆಂಟೋ ಆಗಿರಬಹುದು, ಇದೇನಪ್ಪ ಅಂದ್ರೆ ಮಿಲಿಟರಿ ಮೈತ್ರಿಕೂಟ. ನ್ಯಾಟೋ ಆಗಿರಬಹುದು, ನೆಕ್ಸ್ಟ್ ಸಿಟೋ ಆಗಿರಬಹುದು, ನೆಕ್ಸ್ಟ್ ಸೆಂಟೋ ಏನೈತಲ್ಲ ಇದು ಮಿಲಿಟರಿ ಮೈತ್ರಿಕೂಟಕ್ಕೆ ಸರಿಯಾದ ಹೊಂದಿಕೆಯಾಗಿರುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ 1 ಅಂಕದ ಪ್ರಶ್ನೆಗಳು. ಎಷ್ಟು ಅಂಕದ ಪ್ರಶ್ನೆಗಳು? 1 ಅಂಕದ ಪ್ರಶ್ನೆಗಳು. 12ನೇ ಪ್ರಶ್ನೆ ಯಾವುದಪ್ಪ ಅಂದರೆ ಕೇಂದ್ರ ಸೇವೆಗಳಿಗೆ ಉದಾಹರಣೆ ಕೊಡಿ. ಯಾವ ಸೇವೆಗಳಿಗೆ? ಕೇಂದ್ರ ಸೇವೆಗಳಿಗೆ ಉದಾಹರಣೆ ಕೊಡಿ ಅಂತೈತಿ. ಕೇಂದ್ರ ಸೇವೆಗಳಿಗೆ ಯಾವುದೇ ಉದಾಹರಣೆಯಪ್ಪ ಅಂದರೆ ಭಾರತೀಯ ವಿದೇಶಿಯ ಸೇವೆ ಆಗಿರಬಹುದು. ಯಾವ ಸೇವೆಗಳು? ಭಾರತೀಯ ವಿದೇಶಿ ಸೇವೆ ಏನೈತಲ್ಲ ಈ ಭಾರತೀಯ ವಿದೇಶಿ ಸೇವೆ ಇದು ಕೇಂದ್ರ ಸೇವೆಗೆ ಆಗಿದೆ. ಅಷ್ಟೇ ಅಲ್ಲದೆ ಭಾರತೀಯ ಕಂದಾಯ ಸೇವೆಗಳಾಗಿರಬಹುದು, ಅಷ್ಟೇ ಅಲ್ಲದೆ ಭಾರತೀಯ ಲೆಕ್ಕ ಪರಿಶೋಧನೆ ಸೇವೆ ಆಗಿರಬಹುದು, ಅಷ್ಟೇ ಅಲ್ಲದೆ ಭಾರತೀಯ ಅಂಚೆ ಸೇವೆ ಆಗಿರಬಹುದು, ಭಾರತೀಯ ಮಾಹಿತಿ ಸೇವೆ ಆಗಿರಬಹುದು. ಈ ಎಲ್ಲ ಸೇವೆಗಳು ಕೇಂದ್ರ ಸೇವೆಗೆ ಉದಾಹರಣೆ ಆಗಿವೆ. ಕೇಂದ್ರ ಸೇವೆಗೆ ಉದಾಹರಣೆ ಯಾವುವಂದ್ರೆ ಭಾರತೀಯ ವಿದೇಶಿಯ ಸೇವೆ ಆಗಿರಬಹುದು, ಭಾರತೀಯ ಕಂದಾಯ ಸೇವೆ ಆಗಿರಬಹುದು, ಭಾರತೀಯ ಲೆಕ್ಕ ಪರಿಶೋಧನೆ ಸೇವೆ ಆಗಿರಬಹುದು, ಭಾರತೀಯ ಅಂಚೆ ಸೇವೆ ಆಗಿರಬಹುದು, ಭಾರತೀಯ ಮಾಹಿತಿ ಸೇವೆ ಆಗಿರಬಹುದು. ಇನ್ನಿತರ ಸೇವೆಗಳು ಕೇಂದ್ರ ಸೇವೆಗೆ ಉದಾಹರಣೆಯಾಗಿವೆ. ಇನ್ನು 13ನೇ ಪ್ರಶ್ನೆ ನಾವು ನೋಡುವುದಾದರೆ ಸಮ್ಮಿಶ್ರ ಸರ್ಕಾರದ ಅರ್ಥವನ್ನು ಬರೆಯಿರಿ. ಈ ಪ್ರಶ್ನೆ ಮೊದಲನೇ ಎಕ್ಸಾಮ್ದಲ್ಲಿ ಕೇಳಲಾಗಿತ್ತು. 2025ರಲ್ಲಿ ನಡೆದಿರ್ತಕ್ಕಂಥ ಮೊದಲನೇ ಎಕ್ಸಾಮ್ ಏನೈತಲ್ಲ ಈ ಎಕ್ಸಾಮ್ನಲ್ಲಿ ಇದೇ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸಮ್ಮಿಶ್ರ ಸರ್ಕಾರದ ಅರ್ಥವನ್ನು ಬರೆಯಿರಿ ಅಂತ ಕೇಳಲಾಗಿದೆ. ಸಮ್ಮಿಶ್ರ ಸರ್ಕಾರದ ಅರ್ಥ ಯಾವ ರೀತಿಯಪ್ಪ ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಪಕ್ಷಗಳು ಸೇರಿ ಸರ್ಕಾರ ರಚಿಸುವುದಕ್ಕೆ ಇದರ ಅಂದರೆ ಸರ್ಕಾರವನ್ನು ರಚಿಸುವುದೇ ಸಮ್ಮಿಶ್ರ ಸರ್ಕಾರ. 2 ಅಥವಾ 2ಕ್ಕಿಂತ ಹೆಚ್ಚು ಪಕ್ಷಗಳು ಸೇರಿ 2 ಅಥವಾ 2ಕ್ಕಿಂತ ಹೆಚ್ಚು ಪಕ್ಷಗಳು ಸೇರಿ ಸರ್ಕಾರ ರಚಿಸುವುದೇ ಸಮ್ಮಿಶ್ರ ಸರ್ಕಾರದ ಅರ್ಥ. ಇನ್ನು ನೆಕ್ಸ್ಟ್ 14ನೇ ಪ್ರಶ್ನೆ ಯಾರ ಅಧಿಕಾರದ ಅವಧಿಯಲ್ಲಿ ಲಿಬಿಯಾದ ರಾಜಕೀಯ ಪಕ್ಷಗಳನ್ನು ನಿಷೇಧಿಸಲಾಯಿತು ಅಂತ ಪ್ರಶ್ನೆ ಕೇಳಲಾಗಿದೆ.
ಯಾರ ಅಧಿಕಾರದ ಅವಧಿಯಲ್ಲಿ ಲಿಬಿಯಾದ ರಾಜಕೀಯ ಪಕ್ಷಗಳನ್ನು ನಿಷೇಧಿಸಲಾಯಿತು ಅಂತ ಪ್ರಶ್ನೆ ಕೇಳಲಾಗಿದೆ. ಯಾರ ಅಧಿಕಾರದ ಅವಧಿಯಲ್ಲಪ್ಪ ಅಂದರೆ ಮ್ಯೂಮರ್ ಗಡಾಫಿ ಅವರ ಅಧಿಕಾರ ಅವಧಿಯಲ್ಲಿ. ಯಾವ ಗಡಾಫಿ? ಮ್ಯೂಮರ್ ಗಡಾಫಿ ಅವರೇನಿದಾರಲ್ಲ, ಈ ಮ್ಯೂಮರ್ ಗಡಾಫಿ ಅವರ ಅಧಿಕಾರದ ಅವಧಿಯಲ್ಲಿ ಲಿಬಿಯಾದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳನ್ನು ನಿಷೇಧ ಮಾಡಲಾಯಿತು. ಯಾರ ಅಧಿಕಾರಾವಧಿಯಲ್ಲಿ ಅಂದರೆ ಮ್ಯೂಮರ್ ಗಡಾಫಿ ಅವರ ಅಧಿಕಾರಾವಧಿಯಲ್ಲಿ ಲಿಬಿಯಾದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳೇನಿದಾವಲ್ಲ ನಿಷೇಧ ಮಾಡಲಾಯಿತು. ಇನ್ನು ನೆಕ್ಸ್ಟ್ ಬ್ರಿಕ್ಸ್ ಅನ್ನು ವಿಸ್ತರಿಸಿ ಅಂತ ಕೊಡಲಾಗಿದೆ. ಬ್ರಿಕ್ಸ್ ಅನ್ನು ವಿಸ್ತರಿಸಿ ಅಂತ ಕೊಡಲಾಗಿದೆ. ಬಿ ಅಂದರೆ ಬ್ರೆಜಿಲ್. ಬಿ ಅಂದರೆ ಏನಪ್ಪಾ ಅಂದರೆ ಬ್ರೆಜಿಲ್ ಆಗಿರಬಹುದು. ನೆಕ್ಸ್ಟ್ ಆರ್ ಅಂದರೆ ರಷ್ಯಾ ಆಗಿರಬಹುದು. ನೆಕ್ಸ್ಟ್ ಐ ಅಂದರೆ ಇಂಡಿಯಾ ಆಗಿರಬಹುದು. ನೆಕ್ಸ್ಟ್ ಸಿ ಅಂದರೆ ಚೀನಾ ಆಗಿರಬಹುದು. ಸಿ ಅಂದರೆ ಚೀನಾ ಆಗಿರಬಹುದು. ಸಿ ಅಂದರೆ ಸೌತ್ ಆಫ್ರಿಕಾ ಅಂತ ಏನು ಕರಿತೇವಲ್ಲ, ಅಂದ್ರೆ ದಕ್ಷಿಣ ಆಫ್ರಿಕಾ ಅಂತ ಏನು ಕರಿತೇವಲ್ಲ, ಇದೇನಪ್ಪ ಅಂದ್ರೆ ಬ್ರಿಕ್ನ ವಿವರಣೆ. ಬಿ ಅಂದರೆ ಬ್ರೆಜಿಲ್ ಆಗಿರಬಹುದು. ಆರ್ ಅಂದರೆ ರಷ್ಯಾ ಆಗಿರಬಹುದು. ಐ ಅಂದರೆ ಇಂಡಿಯಾ ಆಗಿರಬಹುದು. ಸಿ ಅಂದರೆ ಚೀನಾ ಆಗಿರಬಹುದು. ಎಸ್ ಅಂದರೆ ಸೌತ್ ಆಫ್ರಿಕಾ ಅಂದ್ರೆ ದಕ್ಷಿಣ ಆಫ್ರಿಕಾ ಎಂದು ಹೇಳಬಹುದು. ಇನ್ನು ನೆಕ್ಸ್ಟ್ 16ನೇ ಪ್ರಶ್ನೆ, ವರ್ಣಭೇದಿ ನೀತಿ ಎಂದರೇನು? ಯಾವ ಭೇದ ನೀತಿ? ವರ್ಣ ಭೇದ ನೀತಿ ಎಂದರೇನು ಅಂತ ಪ್ರಶ್ನೆ ಮಾಡಲಾಗಿದೆ. ವರ್ಣಭೇದ ನೀತಿ ಅಂದ್ರೆ ಜಾತಿಗಳ ಆಧಾರದ ಮೇಲೆ, ಧರ್ಮಗಳ ಆಧಾರದ ಮೇಲೆ, ಜನಾಂಗಗಳ ಆಧಾರದ ಮೇಲೆ, ವರ್ಣಗಳ ಆಧಾರದ ಮೇಲೆ ಮತ್ತು ಲಿಂಗಗಳ ಆಧಾರದ ಮೇಲೆ ತಾರತಮ್ಯ ಮಾಡುವುದಕ್ಕೆ ವರ್ಣಭೇದ ನೀತಿ ಎಂದು ಕರೆಯಲಾಗುವುದು. ವರ್ಣಭೇದ ನೀತಿ ಎಂದರೆ ಜಾತಿಗಳ ಆಧಾರದ ಮೇಲೆ ಆಗಿರಬಹುದು, ಧರ್ಮಗಳ ಆಧಾರದ ಮೇಲೆ ಆಗಿರಬಹುದು, ಜನಾಂಗಗಳ ಮೇಲೆ ಆಗಿರಬಹುದು, ವರ್ಣಗಳ ಆಧಾರದ ಮೇಲೆ ಆಗಿರಬಹುದು ಮತ್ತು ಲಿಂಗಗಳ ಆಧಾರದ ಮೇಲೆ ತಾರತಮ್ಯ ಮಾಡುವುದಕ್ಕೆ ವರ್ಣಭೇದ ನೀತಿ ಎಂದು ಕರೆಯಲಾಗುತ್ತದೆ. ಇಷ್ಟೇನಪ್ಪ ಅಂದ್ರೆ 1 ಅಂಕದ ಪ್ರಶ್ನೆಗಳು ಸ್ನೇಹಿತರೆ. ಇನ್ನು ಭಾಗ ಬಿ ನಲ್ಲಿ ಬರ್ತಕ್ಕಂಥ ಯಾವ ಬಿ? ಭಾಗ ಬಿ ನಲ್ಲಿ ಅಂದ್ರೆ ಭಾಗ ಎನಲ್ಲಿ ಯಾವ ಪ್ರಶ್ನೆಗಳ ಬಗ್ಗೆ ನಾವು ತಿಳಿದುಕೊಂಡೆವು? ಬಹು ಆಯ್ಕೆ ಪ್ರಶ್ನೆಗಳಾಗಿರಬಹುದು, ಬಿಟ್ಟ ಸ್ಥಳ ಪ್ರಶ್ನೆಗಳಾಗಿರಬಹುದು, ಹೊಂದಿಸಿ ಬರೆಯಿರಿ ಪ್ರಶ್ನೆಗಳಾಗಿರಬಹುದು. ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಇನ್ನು ಭಾಗ ಬಿ ನಲ್ಲಿ 2 ಅಂಕದ ಪ್ರಶ್ನೆಗಳ ಬಗ್ಗೆ, ಎಷ್ಟು ಅಂಕದ ಪ್ರಶ್ನೆಗಳ ಬಗ್ಗೆ? 2 ಅಂಕದ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲೇನಪ್ಪ ಅಂದರೆ ಇಲ್ಲಿ ಎಷ್ಟು ಪ್ರಶ್ನೆಗಳನ್ನು ಕೇಳಿರ್ತಾರಪ್ಪ ಅಂದರೆ ಟೋಟಲ್ ಆಗಿ 9 ಪ್ರಶ್ನೆಗಳನ್ನು ಕೇಳ್ತಾರ. ಈ 9 ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳನ್ನು ಬರೀಬೇಕು? ಕಡ್ಡಾಯವಾಗಿ ಅಂದರೆ 5 ಪ್ರಶ್ನೆಗಳನ್ನು ಬರೆದಾಗ ಮಾತ್ರ ನಿಮಗೆ 10 ಅಂಕಗಳು ಬರಲಾಗುತ್ತವೆ. ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರ? ಟೋಟಲ್ ಆಗಿ 9 ಪ್ರಶ್ನೆಗಳನ್ನು ಕೇಳ್ತಾರ. ಈ 9 ಪ್ರಶ್ನೆಗಳಲ್ಲಿ ಏನಪ್ಪ ಅಂದ್ರೆ 5 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು. ಇಲ್ಲಿ 17ನೇ ಪ್ರಶ್ನೆ ನಾವು ನೋಡುವುದಾದರೆ 2 ಅಂಕಗಳಲ್ಲಿ 17ನೇ ಪ್ರಶ್ನೆ ನಾವು ನೋಡುವುದಾದರೆ ದ್ವಿಪಕ್ಷ ಪದ್ಧತಿ ಎಂದರೇನು? ಯಾವ ಪಕ್ಷ ಪದ್ಧತಿ? ದ್ವಿಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. ದ್ವಿಪಕ್ಷ ಪದ್ಧತಿ ಅಂದ್ರೆ ಒಂದು ರಾಷ್ಟ್ರದಲ್ಲಿ 2 ಪಕ್ಷಗಳು ಅಸ್ತಿತ್ವದಲ್ಲಿದ್ದರೆ ಅಂತಹ ಪದ್ಧತಿಗೆ ದ್ವಿಪಕ್ಷ ಪದ್ಧತಿ ಎಂದು ಕರೆಯಲಾಗುವುದು. ದ್ವಿಪಕ್ಷ ಪದ್ಧತಿ ಎಂದರೆ ಒಂದು ರಾಷ್ಟ್ರದೊಳಗೆ 2 ಪಕ್ಷಗಳು ಅಸ್ತಿತ್ವದಲ್ಲಿದ್ದರೆ ಅಂತಹ ಪದ್ಧತಿಗೆ ದ್ವಿಪಕ್ಷ ಪದ್ಧತಿ ಎಂದು ಕರೆಯಲಾಗುವುದು. ಉದಾಹರಣೆ ಅಂದರೆ ಅಮೇರಿಕಾದ ಡೆಮೊಕ್ರೆಟಿಕ್ ಆಗಿರಬಹುದು. ಯಾವ ಕ್ರೆಟಿಕ್? ಅಮೇರಿಕಾದ ಡೆಮೊಕ್ರೆಟಿಕ್ ಆಗಿರಬಹುದು. ಅಷ್ಟೇ ಅಲ್ಲದೆ ರಿಪಬ್ಲಿಕ್ ಆಗಿರಬಹುದು. ಇವು ಪಕ್ಷಗಳು ಯಾವ ರಾಷ್ಟ್ರದಲ್ಲಿ ಕಂಡು ಬರ್ತಾವ ಅಂದರೆ ಅಮೇರಿಕ ರಾಷ್ಟ್ರದಲ್ಲಿ ಈ 2 ಪಕ್ಷಗಳು ಅಸ್ತಿತ್ವದಲ್ಲಿ ಕಂಡು ಬರ್ತಾವ. ದ್ವಿಪಕ್ಷ ಪದ್ಧತಿ ಅಂದ್ರೆ ಒಂದು ರಾಷ್ಟ್ರದಲ್ಲಿ 2 ಪಕ್ಷಗಳು ಅಸ್ತಿತ್ವದಲ್ಲಿದ್ದರೆ ಅಂತಹ ಪದ್ಧತಿಗೆ ದ್ವಿಪಕ್ಷ ಪದ್ಧತಿ ಎಂದು ಕರೆಯಲಾಗುವುದು. ಉದಾಹರಣೆ ಅಂತ ನೋಡುವುದಾದರೆ ಅಮೇರಿಕದ ಡೆಮೊಕ್ರೆಟಿಕ್ ಆಗಿರಬಹುದು ಮತ್ತು ರಿಪಬ್ಲಿಕ್, ಇವುಗಳೇನಪ್ಪ ಅಂದ್ರೆ ಉದಾಹರಣೆಯಾಗಿವೆ. ಇನ್ನು 18ನೇ ಪ್ರಶ್ನೆ ನಾವು ನೋಡುವುದಾದರೆ ಎಷ್ಟನೇ ಪ್ರಶ್ನೆ? 18ನೇ ಪ್ರಶ್ನೆ ಏನೈತಲ್ಲ, ಈ 18ನೇ ಪ್ರಶ್ನೆ ಏನು ಹೇಳ್ತೈತೆ ಅಂದರೆ
ಅಧಿಕಾರ ಶ್ರೇಣಿ ಪದ್ಧತಿ ಎಂದರೇನು? ಮೂರನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಮೂರನೇ ಅಧ್ಯಾಯ ನಾಗರಿಕ ಸೇವಾ ವರ್ಗದ ಲಕ್ಷಣಗಳಲ್ಲಿ ಬರ್ತಕ್ಕಂಥ ಪಾಯಿಂಟ್ ಇದು. ಅಧಿಕಾರ ಶ್ರೇಣಿ ಪದ್ಧತಿ ಎಂದರೇನು ಅಂತ ಪ್ರಶ್ನೆ ಮಾಡ್ಯಾರ. ಅಧಿಕಾರ ಶ್ರೇಣಿ ಪದ್ಧತಿ ಅಂದ್ರೆ ಏನಪ್ಪಾ ಅಂದ್ರೆ, ನಾಗರಿಕ ಸೇವಾ ವರ್ಗದಲ್ಲಿ ಅಧಿಕಾರಿಗಳನ್ನು ವಿವಿಧ ಶ್ರೇಣಿಗಳನ್ನಾಗಿ ವಿಂಗಡಿಸಲಾಗಿದೆ. ನಾಗರಿಕ ಸೇವಾ ವರ್ಗದಲ್ಲಿ ಅಧಿಕಾರಿಗಳನ್ನು ವಿವಿಧ ಶ್ರೇಣಿಗಳನ್ನಾಗಿ ವಿಂಗಡಿಸಲಾಗಿದೆ. ಈ ನಾಗರಿಕ ಸೇವಾ ವರ್ಗದಲ್ಲಿ ಮೇಲಾಧಿಕಾರಿಗಳು ಮತ್ತು ಕೆಳಹಂತದ ಅಧಿಕಾರಿಗಳನ್ನು ಕಂಡುಬರುತ್ತಾರೆ. ನಾಗರಿಕ ಸೇವಾ ವರ್ಗದಲ್ಲಿ, ಯಾವ ಸೇವಾ ವರ್ಗದಲ್ಲಿ? ನಾಗರಿಕ ಸೇವಾ ವರ್ಗದಲ್ಲಿ ಮೇಲಾಧಿಕಾರಿಗಳ ಆದೇಶವನ್ನು ಕೆಳಹಂತದ ಅಧಿಕಾರಿಗಳು ಪಾಲಿಸಬೇಕಾಗುತ್ತದೆ. ಈ ಅಧಿಕಾರ ಶ್ರೇಣಿ ಪದ್ಧತಿ ಏನೈತಲ್ಲ, ಈ ಅಧಿಕಾರ ಶ್ರೇಣಿ ಪದ್ಧತಿ ನಾವು ಎಲ್ಲಿ ಕಂಡುಕೊಳ್ತೇವಪ್ಪ ಅಂದರೆ ನಾಗರಿಕ ಸೇವಾ ವರ್ಗದೊಳಗೆ ಕಂಡುಕೊಳ್ತೇವೆ. ಅಂದ್ರೆ ಗ್ರೂಪ್ ಎ ಅಧಿಕಾರಿಗಳಾಗಿರಬಹುದು, ನೆಕ್ಸ್ಟ್ ಗ್ರೂಪ್ ಬಿ ಅಧಿಕಾರಿಗಳಾಗಿರಬಹುದು, ನೆಕ್ಸ್ಟ್ ಗ್ರೂಪ್ ಸಿ ಅಧಿಕಾರಿಗಳಾಗಿರಬಹುದು, ಗ್ರೂಪ್ ಡಿ ಅಧಿಕಾರಿಗಳಾಗಿರಬಹುದು. ಈ ರೀತಿ ಏನಪ್ಪ ಅಂದ್ರೆ ನಾಗರಿಕ ಸೇವಾ ವರ್ಗದಲ್ಲಿ ಅಧಿಕಾರ ಶ್ರೇಣಿ ಪದ್ಧತಿಗಳನ್ನು ನಾವು ನೋಡಿಕೊಳ್ಳಲಾಗುವುದು. ಈ ಮೇಲಾಧಿಕಾರಿಗಳು ಯಾವ ರೀತಿ ಆದೇಶಗಳನ್ನು ಹೊರಡಿಸ್ತಾರಲ್ಲ, ಈ ಕೆಳಹಂತದ ಅಧಿಕಾರಿಗಳು ಪಾಲಿಸಿಕೊಂಡು ಹೋಗಬೇಕಾಗ್ತೈತಿ. ಇದಕ್ಕೆ ನಾವು ಅಧಿಕಾರ ಶ್ರೇಣಿ ಪದ್ಧತಿ ಎಂದು ಕರೆಯಲಾಗುವುದು. ಇನ್ನು 19ನೇ ಪ್ರಶ್ನೆ, ಭ್ರಷ್ಟಾಚಾರ ಎಂದರೇನು ಅಂತ ಪ್ರಶ್ನೆ ಮಾಡಲಾಗಿದೆ. ಭ್ರಷ್ಟಾಚಾರ ಎಂದರೇನು ಅಂತ ಪ್ರಶ್ನೆ ಮಾಡಲಾಗಿದೆ. ಭ್ರಷ್ಟಾಚಾರ ಅಂದ್ರೆ ಏನಪ್ಪಾ ಅಂದ್ರೆ, ವೈಯಕ್ತಿಕ ಲಾಭಕ್ಕಾಗಿ, ಯಾರ ಲಾಭಕ್ಕಾಗಿ? ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವುದಕ್ಕೆ ಭ್ರಷ್ಟಾಚಾರ ಎನ್ನುವರು. ಭ್ರಷ್ಟಾಚಾರ ಎಂದರೆ ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವುದಕ್ಕೆ ಭ್ರಷ್ಟಾಚಾರ ಎಂದು ಕರೆಯಲಾಗುತ್ತದೆ. ಇನ್ನು 20ನೇ ಪ್ರಶ್ನೆ ಯಾವುದಪ್ಪ ಅಂದರೆ, ಚುನಾವಣೋತ್ತರ ಮೈತ್ರಿ ಅರ್ಥವನ್ನು ಬರೆಯಿರಿ ಅಂತ ಕೇಳೋಣ. ಚುನಾವಣೋತ್ತರ ಮೈತ್ರಿ ಅರ್ಥವನ್ನು ಬರೆಯಿರಿ ಅಂತ ಕೇಳೋಣ. ಚುನಾವಣೋತ್ತರ ಅಂದ್ರೆ ಏನಪ್ಪ ಅಂದರೆ, ಯಾವುದೇ ನಿರ್ದಿಷ್ಟ ಪಕ್ಷಗಳಿಗೆ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತ ಬಾರದೇ ಇದ್ದಂಥ ಸಂದರ್ಭದಲ್ಲಿ ಹಲವಾರು ರಾಜಕೀಯ ಪಕ್ಷಗಳು ಸೇರಿ ಮೈತ್ರಿ ಮಾಡಿಕೊಳ್ಳುವುದಕ್ಕೆ ಚುನಾವಣೋತ್ತರ ಮೈತ್ರಿ ಎನ್ನುವರು. ಚುನಾವಣೋತ್ತರ ಮೈತ್ರಿ ಎಂದರೆ ಯಾವುದೇ ನಿರ್ದಿಷ್ಟ ಪಕ್ಷಗಳಿಗೆ ಚುನಾವಣೆಯಲ್ಲಿ ಸ್ಪಷ್ಟವಾದ ಬಹುಮತವನ್ನು ಬಾರದೇ ಇರುವಂಥ ಸಂದರ್ಭದಲ್ಲಿ ಹಲವಾರು ರಾಜಕೀಯ ಪಕ್ಷಗಳು ಸೇರಿಕೊಂಡು ಮೈತ್ರಿ ಮಾಡಿಕೊಳ್ಳುವುದಕ್ಕೆ ಚುನಾವಣೋತ್ತರ ಮೈತ್ರಿ ಎನ್ನಲಾಗುವುದು. ಉದಾಹರಣೆಯಾಗಿ ನಾವು ನೋಡುವುದಾದರೆ 2024ರ ಲೋಕಸಭಾ ಚುನಾವಣೆ ಏನೈತಲ್ಲ, ಈ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟವಾದ ಬಹುಮತವನ್ನು ಬರಲಿಲ್ಲ. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು, ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು, ಚಂದ್ರಬಾಬು ನಾಯ್ಡು ಅವರಾಗಿರಬಹುದು, ನೆಕ್ಸ್ಟ್ ನಿತೀಶ್ ಕುಮಾರ್ ಅವರಾಗಿರಬಹುದು, ಈ ನಾಯಕರ ಬೆಂಬಲವನ್ನು ಪಡೆದುಕೊಂಡು ಅಲ್ಲೇನು ಮಾಡಿಕೊಂಡ್ರು ಅಂದರೆ ಮೈತ್ರಿ ಸರ್ಕಾರವನ್ನು ರಚನೆ ಮಾಡಿಕೊಂಡ್ರು. ನೆಕ್ಸ್ಟ್ ಏನಪ್ಪಾ ಅಂದರೆ, ಸಾರ್ಕ್ನ 2 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಅಂತ ಕೊಟ್ಟಾನ. ಸಾರ್ಕ್ನ 2 ಸದಸ್ಯ ರಾಷ್ಟ್ರಗಳ ಹೆಸರನ್ನು, ಇದು 2 ಅಂದ್ರೆ ಸಾರ್ಕ್ನ 2 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಅಂತ ಪ್ರಶ್ನೆ ಕೇಳಲಾಗಿದೆ. ಎಷ್ಟನೇ ಪ್ರಶ್ನೆಯಪ್ಪ ಅಂದ್ರೆ 22ನೇ ಪ್ರಶ್ನೆ. ಸಾರ್ಕ್ನ 2 ಸದಸ್ಯ ರಾಷ್ಟ್ರಗಳು ಯಾವುವು ಅಂತ ನೋಡುವುದಾದರೆ, ನೇಪಾಳ ಇದು ಸಹಿತ ಸಾರ್ಕ್ನ ಸದಸ್ಯ ರಾಷ್ಟ್ರವಾಗಿದೆ. ಬಾಂಗ್ಲಾದೇಶ ಇದು ಸಹಿತ ಸಾರ್ಕ್ನ ಸದಸ್ಯ ರಾಷ್ಟ್ರವಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಭಾರತ ರಾಷ್ಟ್ರ ಇದು ಸಹಿತ ಸಾರ್ಕ್ನ ಸದಸ್ಯ ರಾಷ್ಟ್ರವಾಗಿದೆ. ಅಷ್ಟೇ ಅಲ್ಲದೆ ಭೂತಾನ್ ಸಹಿತ ಸಾರ್ಕ್ನ ಸದಸ್ಯ ರಾಷ್ಟ್ರವಾಗಿದೆ. ಸಾರ್ಕ್ನ 2 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಅಂತ ಕೇಳಿದಾಗ ಯಾವ ಯಾವ ರಾಷ್ಟ್ರಗಳು ಸದಸ್ಯತ್ವವನ್ನು ಪಡೆದುಕೊಳ್ಳಲಾಗಿದೆ ಅಂದರೆ, ನೇಪಾಳ ಅನ್ನುವಂಥ ರಾಷ್ಟ್ರ ಆಗಿರಬಹುದು, ಬಾಂಗ್ಲಾದೇಶ ಆಗಿರಬಹುದು, ಭಾರತ ಆಗಿರಬಹುದು, ಭೂತಾನ್ ಆಗಿರಬಹುದು. ಈ ಎಲ್ಲ ರಾಷ್ಟ್ರಗಳೇನಪ್ಪ ಅಂದ್ರೆ ಸಾರ್ಕ್ನ ಸದಸ್ಯತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ರಾಷ್ಟ್ರಗಳು. ಸ್ನೇಹಿತರೆ, ಇನ್ನು 23ನೇ ಪ್ರಶ್ನೆ ನಾವು ನೋಡುವುದಾದರೆ, ಭಾರತವು ನಡೆಸಿದ 2 ಅಣು ಪರೀಕ್ಷೆಗಳ ಸಾಂಕೇತಿಕ ಹೆಸರುಗಳನ್ನು
ಭಾರತವು ನಡೆಸಿದ 2 ಅಣು ಪರೀಕ್ಷೆಗಳ ಸಾಂಕೇತಿಕ ಹೆಸರುಗಳನ್ನು ತಿಳಿಸಿ ಅಂತ ಕೇಳಲಾಗಿದೆ. ಆದರೆ 1974ರಲ್ಲಿ ಬುದ್ಧನ ನಸುನಗೆ ಅಂತ ಕರೆಯಲಾಗಿದೆ. ಬುದ್ಧನ ನಸುನಗೆ. ಯಾವ ನಗೆ? ಬುದ್ಧನ ನಸುನಗೆ. ನೆಕ್ಸ್ಟ್ ಏನಪ್ಪ ಅಂದರೆ 1998ರ ರಾಜಸ್ಥಾನ್. ಯಾವ ಸ್ಥಾನ? ರಾಜಸ್ಥಾನ ಏನೈತಲ್ಲ, ಈ ರಾಜಸ್ಥಾನ ಪೋಖ್ರಾನ್ನಲ್ಲಿ ನಡೆದಿರ್ತಕ್ಕಂಥ, ರಾಜಸ್ಥಾನದ ಪೋಖ್ರಾನ್ನಲ್ಲಿ ನಡೆದಿರ್ತಕ್ಕಂಥ ಶಕ್ತಿ 1 ಶಕ್ತಿ 2 ಅಂತ ಏನು ಕರಿತೇವಲ್ಲ, ಇವುಗಳೇನಪ್ಪ ಅಂದ್ರೆ ಅಣು ಪರೀಕ್ಷೆಯ ಸಾಂಕೇತಿಕ ಹೆಸರುಗಳು. ಅಣು ಪರೀಕ್ಷೆಯ ಸಾಂಕೇತಿಕ ಹೆಸರುಗಳು. ಭಾರತವು ನಡೆಸಿದ 2 ಅಣು ಪರೀಕ್ಷೆಗಳ ಸಾಂಕೇತಿಕ ಹೆಸರುಗಳೇನಪ್ಪ ನೋಡುವುದಾದರೆ 1974ರ ಬುದ್ಧನ ನಸು ನಗೆ. ಯಾವ ನಗೆ? ಬುದ್ಧನ ನಸು ನಗೆ ಆಗಿರಬಹುದು. 1998ರ ರಾಜಸ್ಥಾನ್ ಪೋಖ್ರಾನ್ನಲ್ಲಿ ನಡೆದಿರ್ತಕ್ಕಂಥ ಶಕ್ತಿ 1 ಆಗಿರಬಹುದು ಮತ್ತು ಶಕ್ತಿ 2. ಇನ್ನು 24ನೇ ಪ್ರಶ್ನೆ ನಾವು ನೋಡುವುದಾದರೆ ತಾಸ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು? ಇದು ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ. ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ. ತಾಸ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಯಾವ ಬಹದ್ದೂರ್ ಶಾಸ್ತ್ರಿ? ಲಾಲ್ ಬಹದ್ದೂರ್ ಶಾಸ್ತ್ರಿ. ಮತ್ತು ಪಾಕಿಸ್ತಾನಿನ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಅಯೂಬ್ ಖಾನ್. ಯಾವ ಖಾನ? ಅಯೂಬ್ ಖಾನ್. ಇವರೇನಪ್ಪ ಅಂದರೆ ತಾಸ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದಂಥ ವ್ಯಕ್ತಿಗಳು. ಯಾವಾಗ ತಾಸ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಅಂದರೆ 1966 ಜನವರಿ 10ರಂದು. ಎಂಥ 10? ಜನವರಿ 10ರಂದು ತಾಸ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದ ಪ್ರಧಾನಮಂತ್ರಿಗಳಾರಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿರಬಹುದು ಮತ್ತು ಪಾಕಿಸ್ತಾನಿನ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಅಯೂಬ್ ಖಾನ್ ರವರಾಗಿರಬಹುದು. ಸ್ನೇಹಿತರೆ, ಇದು ಅತಿ ಹೆಚ್ಚು ಬಾರಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಇನ್ನು ಭಾಗ ಸಿ ನಲ್ಲಿ ಬರ್ತಕ್ಕಂಥ ಯಾವ ಸಿ? ಭಾಗ ಸಿ ಏನೈತಲ್ಲ, ಈ ಭಾಗ ಸಿ ನಲ್ಲಿ ಬರ್ತಕ್ಕಂಥ 5 ಅಂಕದ ಪ್ರಶ್ನೆಗಳು. ಎಷ್ಟು ಅಂಕದ ಪ್ರಶ್ನೆಗಳು? 5 ಅಂಕದ ಪ್ರಶ್ನೆಗಳು. 25ನೇ ಪ್ರಶ್ನೆ, ಪ್ರಥಮ ಸಾರ್ವತ್ರಿಕ ಚುನಾವಣೆ ಕುರಿತು ಟಿಪ್ಪಣಿ ಬರೀರಿ ಅಂತ ಕೇಳ್ಯಾರ. ನೆಕ್ಸ್ಟ್ 26ನೇ ಪ್ರಶ್ನೆ ಏನು ಕೇಳ್ಯಾರ? ಪಟೇಲ್ ಸ್ಕೀಮ್ ಅನ್ನು ವಿವರಿಸಿ ಅಂತ ಕೇಳ್ಯಾರ. ನೆಕ್ಸ್ಟ್ 27ನೇ ಪ್ರಶ್ನೆ ಯಾವುದಂದ್ರೆ ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳ್ಯಾರ. ನೆಕ್ಸ್ಟ್ 28ನೇದು ದಲಿತ ಚಳವಳಿಯ ಕಾರಣಗಳನ್ನು ಸಮರ್ಥಿಸಿ ಅಂತ ಕೇಳ್ಯಾರ. ನೋಡ್ರಿ, ಪ್ರಶ್ನೆಗಳನ್ನು ಕೇಳುವ ಮೆಥಡ್ ಹೆಂಗೈತಿ? ದಲಿತ ಚಳವಳಿಯ ಕಾರಣಗಳನ್ನು ವಿವರಿಸಿ, ದಲಿತ ಚಳವಳಿಯ ಕಾರಣಗಳನ್ನು ವಿಶ್ಲೇಷಿಸಿ, ದಲಿತ ಚಳವಳಿಯ ಕಾರಣಗಳನ್ನು ಸಮರ್ಥಿಸಿ ಅಂತ ಈ ಸಲ ಕೇಳಲಾಗಿದೆ. ನೆಕ್ಸ್ಟ್ ಏನಪ್ಪ ಅಂದರೆ 29ನೇ ಪ್ರಶ್ನೆ, ಮಹಿಳಾ ಚಳವಳಿಯ ಕಾರಣಗಳಾವು ಅಂತ ಪ್ರಶ್ನೆ ಮಾಡಲಾಗಿದೆ. ನೆಕ್ಸ್ಟ್ 30ನೇ ಪ್ರಶ್ನೆ, ಹೇಗೆ ಮಾರಕವಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ನೆಕ್ಸ್ಟ್ 31ನೇ ಪ್ರಶ್ನೆ, ಸಮ್ಮಿಶ್ರ ಸರ್ಕಾರದ ಅವಗುಣಗಳನ್ನು ಚರ್ಚಿಸಿ ಅಂತ ಕೇಳಲಾಗಿದೆ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನು ವಿವರಿಸಿ ಅಂತ ಕೇಳಲಾಗಿದೆ. ನೆಕ್ಸ್ಟ್ ಭಾರತ ಆಸಿಯಾನ್ 5 ಸಹಕಾರ ಕ್ಷೇತ್ರಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಕೇಳಲಾಗಿದೆ. 5 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಇನ್ನು ಭಾಗ ಡಿ ನಲ್ಲಿ ಇರ್ತಕ್ಕಂಥ 10 ಅಂಕದ ಪ್ರಶ್ನೆಗಳನ್ನು 4 ಪ್ರಶ್ನೆ ಕೇಳ್ತಾನ. ಆ 4 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು. 34ನೇ ಪ್ರಶ್ನೆ ಯಾವುದು? ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪ ವಿವರಿಸಿ ಅಂತ ಐತಿ. ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪ, ಇದು ಸಹಿತ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇನ್ನು 35ನೇ ಪ್ರಶ್ನೆ, ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳು ಮತ್ತು ಅವುಗಳ ನಿವಾರಣೋಪಾಯಗಳನ್ನು ವಿಶ್ಲೇಷಿಸಿ ಅಂತ ಕೇಳಲಾಗಿದೆ. 35ನೇ ಪ್ರಶ್ನೆ ಏನು ಕೇಳಲಾಗಿದೆ? ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳು ಮತ್ತು ಅವುಗಳ ನಿವಾರಣೋಪಾಯಗಳನ್ನು ವಿಶ್ಲೇಷಿಸಿ ಅಂತ ಕೇಳಲಾಗಿದೆ. ಇನ್ನು 36ನೇ ಪ್ರಶ್ನೆ, ಖಾಸಗೀಕರಣದ ಅರ್ಥ ಚರ್ಚಿಸಿ. ಇದು ಸಹಿತ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ. 37ನೇ ಪ್ರಶ್ನೆ, ಭಾರತ ವಿದೇಶಾಂಗ ನೀತಿಯ ಅರ್ಥ ಮತ್ತು ಮಹತ್ವವನ್ನು ವಿವರಿಸಿ ಅಂತ ಕೇಳಲಾಗಿದೆ. ಇಷ್ಟೇನಪ್ಪ ಅಂದ್ರೆ ಇದು 3ನೇ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು.
ಒಂದನೇ ಪರೀಕ್ಷೆ ಹೋಲಿಕೆ ಮಾಡಿ ನೋಡಿದರೆ, ಎರಡನೇ ಪರೀಕ್ಷೆ ಹೋಲಿಕೆ ಮಾಡಿ ನೋಡಿದರೆ, ಮೂರನೇ ಪರೀಕ್ಷೆ ಏನೈತಲ್ಲ, ಮೂರನೇ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಏನೈತಲ್ಲ, ಇದು ಸರಳವಾಗಿ ತಂದಿರತಕ್ಕಂಥ ಪ್ರಶ್ನೆ ಪತ್ರಿಕೆಯಾಗಿದೆ. ಸ್ನೇಹಿತರೆ, ಇಂದಿನ ಸಂಚಿಕೆಯನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ.